ಏನ್ಲಾ ತಿಪ್ಪೆ ಆ ಲಸ್ಮಕ್ಕಾರ್ದು ಹತ್ತಿ ಇನ್ನನ ತಿರ್ಗಾ ಇನ್ನೊಂದ್ಸಲ ಚೆನ್ನಾಗೆ ಹೊಡೆದಿತ್ತಲ್ಲೂ ಯಾಕೆ ಬಿಡ್ಸಲ್ವಂತ? ಲಸ್ಮಕ್ಕ ವಾಲ್ ಕಡೆಗೆ ಬರೋಳು ದಿನಾನ, ಯಾಕೋ ಒಂದು 2-3 ದಿವಸದಿಂದ ಬಂದಿಲ್ವಲ್ಲ? ಅಯ್ಯೋ ಸಾವ್ಕಾರ್ರೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಅದೇ ಆ ಸೀನಾ ಇಲ್ವೇ, ಆ ಸೀನಾರ ಸಣ್ಣಮಾಯಿ ಬಂದೈತಂತೆ ಆ ಕೆಂಚಮ್ಮನ ತಂಗಿ ಮನೆಗೆ. ಅಯ್ಯೋ, ಆ ಸೀನಾರ್ ಸಣ್ಣಮ್ಮ ಅವ್ರ ಮನೆಗೆ ಬಂದ್ರೆ ಅದನ್ನ ಯಾಕೋ ಅಂತ ಹೇಳ್ತಾ ಇದೆಯಾ? ನನಗೆ ಏನಾಗಬೇಕಾಗಿತ್ತು? ಅಯ್ಯಮ್ಮ ಎಲ್ಲಿಗೆ ಹೋದ್ರೆ ಏನು ಕತಿ? ನನಗೂ ಅಯ್ಯಮ್ಗೆ ಏನೋ ಸಂಬಂಧ ಐತಾ? ಅಯ್ಯೋ ಸಾವ್ಕಾರ್ರೆ, ಪೂರ್ತಿ ವಿಷಯ ಹೇಳೋವರೆಗೂ ಒಂದ್ ಸ್ವಲ್ಪನ ಕೇಳಿಸ್ಕೊಳ್ರಿ. ಆತಗೆ ಟಾಂಜನೆ ಆಡ್ದಂಗೆ ಆಡ್ತೀರಪ್ಪ ನೀವಂತನು. ಎಲ್ಲ ತಿಪ್ಪೆ ನನ್ನೇ ಆತ್ರಗೆ ಟಾಂಜನೇಯ ಅಂತೀಯ? ಇಟ್ಲಿಂದ ಒಂದು ಮಾಸ್ತಿ ಅಂದ್ರೆ ಕಪಾಳ ಊದ್ಕೆಬೇಕು ನೋಡು. ಮುಚ್ಕೊಂಡು ಅದೇನು ಅಂತಾನ ನೆಟ್ಟಿಗೆ ಹೇಳು ಪೂರ್ತಿನ. ಅಯ್ಯೋ ಸಾವ್ಕಾರ್ರೆ, ಸಿಟ್ ಮಾಡ್ಕೋಬೇಡಿ, ಸುಮ್ನಿರ್ರಿ. ಏನೋ ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಲ್ವೇ, ಅದ್ರ ಸಲಿಗೆಯಿಂದ ನಾ ಏನೋ ಹಂಗ ಅಂದೆ ಅಷ್ಟೇನೆ, ಬಾಯ್ ತಪ್ಪಿ. ನೀವ್ ಯಾಕೆ ಹಂಗೆ ಸಿಟ್ ಮಾಡ್ಕೊಂತೀರಾ? ಪೂರ್ತಿ ಹೇಳ್ತೀನಿ ಕೇಳ್ರಿ. ಯಾಕೆ ನೀನ್ ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಜೊತೆಗಿಕ್ಕೊಂಡು ಓಡಾಡ್ತಾ ಇದೀನಲ್ಲ, ಅದಕ್ಕೆ ಸದ್ರ ಮಾಡ್ಕೊಂಡ್ಬಿಟ್ಟ ನನ್ನ. ಇನ್ನೊಂದ್ಸಲ ಹಿಂಗೆಲ್ಲ ಏನಾನು ಮಾತಾಡು, ಏನೂ ಇಲ್ಲ ನಿನ್ನ ಬಾರಿಸ್ತೀನಿ. ಅದೇನೋ ಅಂತ ನನ್ನ ನೆಟ್ಟು ಬೊಗಳು. ಅಯ್ಯೋ ತಪ್ಪಾಯ್ತು ಬಿಡ್ರಿ ಸಾವ್ಕಾರ್ರೆ, ಏನೋ ಬಾಯ್ ತಪ್ಪು ಅಂದೆ ಅಷ್ಟೇನೆ. ಈಗ ಅದೆಲ್ಲ ಪುರಾಣ ಬಿಟ್ಟಾಕಿ ಅದೇನ್ ವಿಷಯ ಅಂಬದ ಬೊಗಳು ಜಲ್ದು. ಅದೇನು ಅಂದ್ರೆ ಅವ್ರ ಸಣ್ಣಮೈ ಬಂದೈತಲ್ಲ, ಅವ್ರ ಸಣ್ಣಮೈಗೆ 2 ಗಂಡು ಮಕ್ಳಂತೆ, ಅವ್ರಿಬ್ರಿಗೂ ಅಲ್ಲಿ 2 ಮಕ್ಕಳಾಗ್ಯಾವಂತೆ, ಮೊಮ್ಮಕ್ಕಳು. ಅದಕ್ಕೇನೆ ನಿನಗಿನ್ನ ಆಗಿಲ್ಲ, ಈ ಲಸ್ಮಕ್ಕುಗೆ ಏನೋ ದೋಷ ಐತೆ, ಅದು ಇದು ಅಂತ ಏನೇನೋ ಹೇಳಿರಂತೆ. ಅದಕ್ಕೆ ಇವಾಗ ದೋಷ ಪರಿಹಾರ ಮಾಡ್ಕೊಂಬರಕ್ಕೆ ಅಂತೇಳಿ ಎಲ್ಗೋ ಕರ್ಕೊಂಡು ಹೋಗ್ಯವ್ರಂತೆ ಲಸ್ಮಕ್ಕನ್ನ. ಓ ಹೌದಾ, ಲಸ್ಮಕ್ಕು ಮಕ್ಕಳಾಗಿಲ್ಲ ಅಂತನಾ? ಆಗ್ಬಾರ್ದು ಅವಳಿಗೆ. ಹಿಂಗೇನೆ ಬಂಜೆ ಅಂತ ಅನ್ನಿಸ್ಕೋಬೇಕು, ಊರು ತುಂಬಾನ ಜನ ಮಾತಾಡಬೇಕು, ಇಂಥ ಬಂಜೆನ್ ಕಟ್ಕೊಂಬಂದ ಸೀನಾ ಅಂತಾನ. ಆವಾಗ ಗೊತ್ತಾಗುತ್ತೆ ಆ ಸೀನಿಗೆ, ಓಹೋ ನನ್ನಂತ ಎಂತಿ ಯಾರಿಗೂ ಇಲ್ಲ ಅಮ್ಮಂಗೆ ಹೇಳ್ಕೊಂಡ್ ತಿರ್ಗಾಡ್ತಾನೆ, ಪುಣ್ಯ ಮಾಡಿದ್ಯಾ ಅಂತ ಕಟ್ಕೊಂಬರಕ್ಕೆ ಅಂತಾನ. ಎಲ್ಲಿಗೆ ಹೋಗ್ಯವ್ರ ಇವಾಗ? ಏನ್ ದೋಷ ಅಂತ ಅವಳಿಗೆ? ಎಲ್ಲಿಗೆ ಹೋಗ್ಯವ್ರೋ ಏನೋ ಗೊತ್ತಿಲ್ಲ, ಅವ್ರ ಸೀನಾರ್ ಸಣ್ಣಮಯ್ಯ ಕರ್ಕೊಂಡು ಹೋಗ್ಯವಳಂತ ಅಯ್ಯಮ್ಮ. ಅಯ್ಯಮ್ಮ ಲಸ್ಮಕ್ಕನ್ನ ಮಕ್ಕಳಾಗಿಲ್ಲ ಅಂತ ಬಂದಾಗಿಂದ ಹೇಳ್ತಿದ್ಲಂತೆ. ಅದೇ ಒಂಬಳೆ ಪೂಜೆ ಮಾಡಕ್ ಬಂದಿದ್ರಲ್ಲ ಅವತ್ತು ಅಷ್ಟೇ ಅಂತೆ, ಅವಳನ್ನ ಪೂಜೆ ಮಾಡಕ್ ಬಿಡ್ಲಿಲ್ವಂತೆ. ಮಕ್ಕಳಾಗಿಲ್ಲ ನಿನಗೆ, ನೀನ್ ಮಾಡಬೇಡ ಪೂಜೆನ ಅಂತ ಹೇಳಿ ಆ ನಿಂಗಮ್ಮನ ಕೈ ಪೂಜೆ ಮಾಡ್ಸಿರಂತೆ ಕೊನೆಗೆ. ಆಗ್ಬೇಕು, ಇನ್ನ ಆಗ್ಬೇಕು ಅವಳಿಗೆ ಅವಮಾನ. ಆ ಲಕ್ಷ್ಮಿಗೆ ಈ ಜನ್ಮದಾಗೆ ಮಕ್ಕಳೇ ಆಗ್ಬಾರ್ದು. ಈ ಸೀನಾ ಇನ್ನೊಂದು ಮದ್ವೆ ಮಾಡ್ಕೊಂಬರಂಗ ಆಗ್ಬೇಕು. ಆವಾಗ್ಲೇ ಗೊತ್ತಾಗೋದು ಆ ಲಕ್ಷ್ಮಿಗೆ ಸಾವತಿ ಬರ್ಬೇಕು. ಸಾವ್ಕಾರ್ರೆ, ನೀವ್ ಹೇಳ್ದಂಗೆ ಅವಳಿಗೆ ಈ ಜನ್ಮದಾಗೆ ಮಕ್ಕಳಾಗಲ್ಲ ಬಿಡ್ರಿ. ಎಲ್ಲಿಗೆ ಹೋಗಿ ಯಾವ ಪೂಜೆ ಮಾಡ್ಸಿರೂ ಏನು ಪ್ರಯೋಜನ ಆಗಲ್ಲ. ಅವಳ ಹಣೆ ಬರ್ದಾಗೆ ಮಕ್ಕಳು ನಡೆಯೋ ಯೋಗನೇ ಇಲ್ಲ ಅನ್ಸುತ್ತೆ. ಆಗಂಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಅಗಳು ತಿಪ್ಪಿ ಸೀನಾ ಇತ್ಲಾಗೆ ಬರ್ತಾ ಇದ್ದಾನೆ, ಕೇಳೋಣಗಿರು. ಏನು ಎತ್ತ ಅಂತಾನ, ಅದೆಲ್ಲ ಏನು ಹೇಳ್ತಾನೆ ನೋಡೋಣ. ಏನೋ ಸೀನಾ, ಎಲ್ಲಿಗೆ ಹೋಗಿದ್ದು? ಸಾವ್ಕಾರ್ರೆ, ಅದು ರಾಗಿ ಹೊಲಕ್ಕೆ ನೀರಿಕ್ಬೇಕಾಗಿತ್ತು, ಅದಕ್ಕೆ ಹೊಲ್ತಕ್ಕೆ ಹೋಗಿದ್ದೆ ಸಾವ್ಕಾರ್ರೆ. ನೀವೆಲ್ಗೆ ಹೋಗ್ತಾ ಇದ್ದೀರಾ? ಓ, ಇನ್ನ ರಾಗಿ ಹೊಲಕ್ಕೆ ನೀರು ಇಕ್ತಾ ಇದ್ಯೇನು? ಇನ್ನ ಮಾಗಿಲ್ವೇ ನಿಮ್ ರಾಗಿ? ಆಲೆ ಮಾಗ್ದಂಗೆ ಆಗೈತೆ, ಇನ್ನೊಂದ್ಸಲ ಇಕ್ತೆ ಹೆಂಗನಾಗ್ಲಿ ಅಂತೇಳಿ. ಇನ್ನೊಂದು 6-15 ದಿವಸ ಬಿಟ್ಟು ಕೊಯ್ಬೇಕು ಸಾವ್ಕಾರ್ರೆ. ಹೌದಾ, ಹೊತ್ತೆಗೆ ಏಟ್ ಬಂತು? ಏನ್ ಮಾಡ್ತೆ ದುಡ್ಡೆಲ್ಲನ? ಸಾಲ ಎಲ್ಲ ತೀರಿಸ್ಕೊಂಡ? ಅಯ್ಯೋ, ಒಂದು 7-7.5 ಸಾವಿರ ಬಂದಿತ್ತು ಸಾವ್ಕಾರ್ರೆ. ಏನ್ ಮಾಡ್ತೀಯ, ಬೋರ್ಲಿಂಗ ಮಾಂತಕ್ಕೆ ಬಂದು ಗಲಾಟಿ ಮಾಡ್ದ. ನಾನು ಬಡ್ಡಿ ಅಸ್ಲು ಎಲ್ಲ ಈಗಲೇ ಬೇಕು ಅಂತೇಳಿ ಎಲ್ಲ ಅವನ ಕೈ ಕೊಟ್ವಿ. ಇನ್ನೇನು ನಮ್ಗೇನು 1 ರೂಪಾಯಿನೂ ದುಡ್ಡು ಉಳ್ದಿಲ್ಲ. ಇನ್ನೊಂದ್ಸಲ ಹತ್ತಿ ಬಿಡ್ಸಿರೆ ಅದ್ರಾಗ ಬರೋದ ಇನ್ನೊಂದು 2 ಕೊಡ್ಬೇಕು ಸಾಲನ. ಎಲ್ಲ ತೀರ್ಸಿರೆ ರಾಗಿಗೆ ಬರೋದು ಒಂದಿಟ್ಟು ನಮಗೆ ಉಳ್ಕೊಂಬತ್ತ ಅಷ್ಟೇ ಸಾವ್ಕಾರ್ರೆ. ಅಲ್ಲ ಕಣಸಿನ, ನೀನ್ ಹೆಂಡ್ತಿ ನಿಮ್ಮ ಅಮ್ಮಯ್ಯ ಆಮೇಲೆ ಯಾರೋ ನಿಮ್ಮ ಸಣ್ಣಮ್ಮಯ್ಯನೋ ಯಾರೋನ ಎಲ್ಗ ಹೋಗ್ತಾ ಇದ್ದಂಗಿದ್ರು ಎದ್ದಾಗ ಎಲ್ಲಿಗೆ ಹೋದ್ರು? ಅವ್ರ ಯಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತು ನಮ್ಮ ಸಣ್ಣಮ್ಮಯ್ಯ. ಏನೋ ಪೂಜೆ ಮಾಡಿಸ್ಬೇಕಂತೆ, ಅದಕ್ಕೆ ಹೋಗ್ಯವ್ರ ಎಲ್ಲನ. ನೀವ್ ಯಾವಾಗ ನೋಡಿದ್ರಿ? ನಾನು ಎದ್ದಾಗ ನೋಡ್ದೆ ಕಣ, ಹೋಗ್ತಾ ಇದ್ರಲ್ಲ, ಎಲ್ಗ ಊರಿಗೆ ಹೋಗ್ತಾರೇನೋ ಅನ್ಕಂಡೆ. ಅದಕ್ಕೆ ಕೇಳಿದೆ ಅಷ್ಟೇನಿ. ಏನ್ ಪೂಜೆ, ಏನು ಎತ್ತ, ಯಾಕೆ ಪೂಜೆ ಮಾಡಿಸ್ತಾ ಇರೋದು? ಏನಾನ ದೋಷನ ನಿನ್ನ ಹೆಂಡತಿಗೆ? ಸಾವ್ಕಾರ್ರೆ, ಹಂಗೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗುತ್ತಾ? ಪಾಪ ಮನ್ಸ್ನಾಗ ಅವನಿಗೆ ಎಷ್ಟು ನೋವಾಗೈತೋ ಏನು. ಅದನ್ನ ಎಲ್ಲರ ಕೂಟು ಹೇಳ್ಕಮಕ್ಕಾಗಲ್ಲ ಅಲ್ವೇನೋ ಸೀನಾ? ಅಂದ್ರೆ ಏನ್ ಹೇಳ್ತಾ ಇದೀಯ ತಿಪ್ಪೆ ನೀನು? ಅಯ್ಯೋ ಬಿಡೋ ಸೀನಾ, ನಿನ್ ಕಷ್ಟ ನಮಗೂ ಅರ್ಥ ಆಗುತ್ತೆ. ನಿಮ್ಗೆ ಮಕ್ಳಾಗಿಲ್ವಲ್ಲ, ಅದಕ್ಕೆ ತಾನೆ ಇವಾಗ ಏನೋ ದೋಷ ಅದು ಇದು ಅಂತ ಹೇಳಿ ಕೇಳ್ಕೊಂಬಿಟ್ಟು ಪೂಜೆ ಗೀಜೆ ಪರಿಹಾರ ಮಾಡಿಸ್ಕೊಂಬರಕ್ಕೆ ತಾನೆ ನಿಮ್ ಸಣ್ಣಮಯ್ಯ ಕರ್ಕೊಂಡೋಗಿರೋದು ನಿನ್ನ ಹೆಂಡ್ತಿನ. ನಿನಗ್ ಗೊತ್ತಾಗೋಯ್ತಾ? ನಿನ್ಗೆ ಯಾರು ಹೇಳಿರು? ಯಾರಾದ್ರೂ ಹೇಳಿ ಬಿಡೋ ಸೀನಾ, ಈಗ ಅವ್ನು ಹೇಳಿರೋದು ನಿಜಾನೇ ತಾನೆ? ಹೌದು ಸಾವ್ಕಾರ್ರೆ, ನಮ್ಗೂ ಇಂಥವೆಲ್ಲ ಯೋಚನೆ ಬಂದಿರಲಿಲ್ಲ. ನಮ್ಮ ಸಣ್ಣಮೈ ಬಂದಾಗಲೇ ಗೊತ್ತಾಗಿದ್ದು ಏನೋ ಇದೈತೆ ದೋಷ ಅದು ಇದು ಅಂತ ಹೇಳಿ. ಅದಕ್ಕೇನೆ ಅವ್ರಿಗೆ ಯಾರೋನ ಶಾಸ್ತ್ರಿಗಳು ಯಾರೋ ಗೊತ್ತಂತೆ, ಅವ್ರೇನೋ ನೋಡಿ ಕವಡೆ ಹಾಕಿ ಏನೋ ಹೇಳ್ತಾರಂತೆ, ಮಕ್ಕಳಾಗೋ ಯೋಗ ಐತೋ ಇಲ್ವೋ ಅಂತೇಳಿ. ಅದಕ್ಕೆ ಕರ್ಕೊಂಡೋಗೈತೆ ನಮ್ಮ ಸಣ್ಣಮಯ್ಯ. ಎಲ್ಲಿ ಹೋಗಿ ಯಾವ ಶಾಸ್ತ್ರ ಕೇಳಿದ್ರೆ ಏನ್ ಬರಂಗೈತೆ ಹೇಳು? ನಿನ್ನ ಹೆಂಡತಿ ಹಣೆ ಬರ್ದಾಗೆ ಮಕ್ಕಳಾಗೋ ಯೋಗ ಇಲ್ಲ ಅನ್ಸುತ್ತೆ, ನಿನಗೆ ತಂದೆ ಆಗೋ ಯೋಗ ಇಲ್ಲ ಅಂತ ಹೆಂಡತಿನ ಮದ್ವೆ ಆದ್ಮೇಲೆ ನಿನ್ನ ಹಣೆ ಬರನು ಅಷ್ಟೇನೆ. ಊರಿನ ಜನ ಎಲ್ಲ ಮಾತಾಡ್ಕೊಂತಾರೆ, ನಮ್ಮ ಸೀನಪ್ಪ ಮದ್ವೆ ಆಗಲೇ 2.5 ವರ್ಷ 3 ವರ್ಷ ಆಗ್ತಾ ಬಂತು, ಇನ್ನಾನ ತಂದೆ ಆಗಲೇ ಇಲ್ಲ, ಅಪ್ಪ ಆಗಲಿಲ್ಲ, ಅವನು
ಅಂತ ಮಾತಾಡ್ಕೊಂತಾರೆ ನಿನ್ನ ಬಗ್ಗೆನ ಎಲ್ಲನ ಅನುಮಾನದಿಂದ ನೋಡ್ತಾರ ಕಣೋ ಸೀನಾ. ನೋಡು ನಿನ್ನ ಹೆಂಡತಿಯಿಂದನ ನಿನಗೆ ಎಷ್ಟು ಅವಮಾನ ಊರಾಗಿ. ಇದೇನ್ ಹೇಳ್ತಾ ಇದ್ದಾರೆ ಸಾವುಕಾರ್ರೆ? ನನ್ನ ಯಾಕೆ ಅನುಮಾನದ ಮೇಲೆ ನೋಡ್ತಾರೆ ನಮ್ಮೂರಿನ ಜನ? ನನಗೇನಾಗೈತೆ? ಅಯ್ಯೋ ನೀನ್ ಎಷ್ಟು ಮುಗ್ಧನೋ ಸೀನಾ. ಯಾಕೆ ಅನುಮಾನ ಪಡ್ತಾರೆ ಅಂತಂದ್ರೆ ನಿನಗೆ ಮಕ್ಕಳಾಗಿಲ್ವಲ್ಲ, ನೀನು ಗಂಡ್ಸೋ ಅಲ್ವೋ ಅಂತ ಹೇಳಿ ಮಾತಾಡ್ಕೊಂತಾರೆ ಊರಿನ ಜನ. ಅದನ್ನೇ ಹೇಳ್ತಿರೋದು ಸಾವುಕಾರರು ಅಷ್ಟೇನೆ. ನಿನ್ನ ಹೆಂಡತಿಯಿಂದನ ನಿನಗೆ ಅವಮಾನ ಅಂತಾನ. ಏನು ಅಂದೆ ಬೋಳಿ ಮಗನೇ ತಿಪ್ಪೆ? ನನ್ನೇ ಗಂಡ್ಸಲ್ಲ ಅಂತೀಯ? ನೀನ್ ಗಂಡ್ಸೇನೋ? ಏಯ್ ಲೋಪರ್ ನನ್ ಮಗನೇ, ಏನೋ ಅಂತ ಮಾತಾಡ್ತೀಯ? ನೆಟ್ಟಿಗೆ ಮಾತಾಡತ್ ಕಲ್ತ್ಕ. ಏನೂ ಇಲ್ಲ ನೋಡು, ಹಾಕೊಂಡು ತುಳಿದು ಬಿಡ್ತೀನಿ ಇನ್ನೊಂದ್ಸಲ ಹಿಂಗೇನ ಮಾತಾಡ್ಬಿಟ್ರೆ. ಅಯ್ಯೋ ಅಯ್ಯೋ ಎಲ್ಲೇ ಸೀನಾ, ನಾನೆಲ್ಲೋ ಅಂದೆ ಊರಿನ ಜನ ಹಂಗೆ ಮಾತಾಡ್ತಾರೆ ಅಂತ ಹೇಳಿದ್ದು ಅಷ್ಟೇ ಕಣೋ. ಸಾವುಕಾರ್ರೆ ಬಿಡಿಸ್ರಿ ಸಾವುಕಾರ್ರೆ, ಇವನೇನು ನಾನು ಹಿಂಗೆ ಹೋಯ್ತಾ ಇದ್ದೇನೆ ಕಪಾಳಕ್ಕೆ. ಸಾವುಕಾರ್ರೆ ನೀವನ್ನ ಹೇಳ್ರಿ ಸಾವುಕಾರ್ರೆ, ನಾನೇನೋ ಹೇಳಿನ? ಊರಿನ ಜನ ಹಂಗೆ ಮಾತಾಡ್ತಾರೆ ಅಂತ ಹೇಳಿದ್ದಕ್ಕೇನೆ ಹಿಂಗೆ ಸಿಟ್ರಿಯಾಗಿ ಹಿಂಗೆ ಹೋಯ್ತಾ ಇದ್ದಾನಲ್ಲ. ಲೇ ಸೀನಾ ತೆಗಿಯೋ ಕೊಯ್ನ, ತೆಗಿಯೋ ಅವ್ನ ಯಾಕೆ ಹೋಯ್ತೀಯಾ? ನನ್ನ ಬಗ್ಗೆ ಹಿಂಗೆ ಕೆಟ್ಟದಂಗೆ ಮಾತಾಡಿದ್ರೆ ಸಿಟ್ಟು ಬರ್ದಂಗಿರುತ್ತಾ ಸಾವುಕಾರ್ರೆ? ನಿಮ್ಗೆ ಆಗ್ಲಿ ಹೇಳು, ನಿಮ್ಮ ಮೊನ್ನೆ ಗಂಡ್ಸಲ್ಲ ನೀನು ಅಂತ ಹೇಳ್ಬಿಟ್ರೆ ಸಿಟ್ಟು ಬರ್ದಂಗಿರುತ್ತಾ? ಏಯ್ ಸೀನಾ, ನಿನ್ ತಲೆಗೆ ಬುದ್ಧಿ ಐತೋ ಇಲ್ವೋ? ಅವನು ಹಂಗೆ ಹೇಳ್ತಿಲ್ಲ, ಅವನಲ್ಲ ಗಂಡ್ಸಲ್ಲ ಅಂತ ಹೇಳಿದ್ದು. ಊರಿನ ಜನ ಹಂಗೆ ಮಾತಾಡ್ಕೊಂತಾರೆ ನಿನಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಅಂತ ಹೇಳಿದ್ದು. ಅದನ್ನ ಅರ್ಥ ಮಾಡ್ಕೆ. ಹ್ಞೂ ಕಣಸಿನ, ಊರಿನ ಜನ ಹಂಗೆ ಮಾತಾಡ್ಕೊಂತಾರೆ ಅಂತ ಹೇಳಿದ್ದು ಅಷ್ಟೇನೆ. ನೀನು ಗಂಡ್ಸಂಬದು ನನಗೂ ಗೊತ್ತೈತಿ. ಆದರೆ ಮದುವೆ ಆದಮೇಲೆ ಒಬ್ಬ ಗಂಡ್ಸಿಗೆ ಒಂದು ಮಗು ಆದ್ರೇನೆ ಅವನು ಅಪ್ಪ ಅಂತ ಅನ್ನಿಸ್ಕೊಂಬೋದು. ಇಲ್ಲಾಂದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ನೋಡೋ ಸೀನಾ, ಸುಮ್ಮನೆ ಹಂಗೆ ಮಾತಾಡ್ಕೊಂತಾರೆ ಅಂತ ಕೇಳಿದ ತಕ್ಷಣ ನಿನಗೆ ಎಷ್ಟು ಸಿಟ್ಟು ಬಂತು. ಇನ್ನೇನಾದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಹೆಂಗೆ ಮಾತಾಡ್ತಾರೆ ನೋಡು. ಇನ್ನೊಂದು ವರ್ಷ ಹೋಗ್ಲಿ ಎಲ್ಲನ ಎದುರಿಗೇನೆ ಆಡ್ಕೊಂಡು ನಗ್ತಾರೆ. ಬೊದ್ದ ನೋಡಪ್ಪ, ಅಪ್ಪ ಯಾಗೋ ಯೋಗ ಇಲ್ಲ ಇವನಿಗೆ ಅಂತ ಹೇಳಿ ಆಡ್ಕೊಂಡು ನಕ್ ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ನಾವು. ನೀನೇ ನಿಂಗೆ ಸಿಟ್ಟು ಮಾಡ್ಕೊಂತೀಯಲ್ಲ. ಅಲ್ಲ ನಾವು ಹಂಗಂತಾರೆ ಅಂತ ಹೇಳಿದಕ್ಕೇನೆ ನಿನಗೆ ಇಷ್ಟು ಸಿಟ್ಟು ಬಂತು. ಇನ್ನು ಯಾರಾದರೂ ಅಂದರೆ ಹೆಂಗೆ ಆಗ್ಬೇಡ ನಿನಗೆ ಹೇಳು. ಹಂಗೆ ಯಾವನಾದ್ರೂ ಮಾತಾಡಿರೆ ಏನೂ ಇಲ್ಲ, ಹೊಡೆಕ್ ಹಾಕೊಂಡು ತುಳಿದು ಬಿಡ್ತೀನಿ ನನ್ನ ಮಕ್ಕಳನ್ನ. ಏನಂದ್ಕೊಂಡ್ಬಿಟ್ಟೇವ್ರಿ, ನನಗೂ ಮಕ್ಳು ಆಗ್ತವೆ. ಅಯ್ಯೋ ನಿನಗೂ ಆಗ್ತವೆ ಎಂಬುದು ನನಗೂ ಗೊತ್ತೈತೆ. ಆದರೆ ನೀನು ಹೆಂಡ್ತಿಗೆ ಆಗ್ಬೇಕಲ್ಲ. ನಿನ್ನ ಹೆಂಡ್ತಿಗೆ ತಾಯಿ ಆಗೋ ಭಾಗ್ಯ ಇದ್ದಿರ್ತಾನೆ, ನೀನು ತಂದೆ ಆಗೋದು. ಅದನ್ನ ಹೇಳಕ್ ಬಂದೆ ನಾನು. ನೀನು ಸಿಟ್ಟು ಮಾಡ್ಕೊಂತೀಯಲ್ಲ. ಅವಳಿಗೂ ಆಗ್ತವೆ, ಏನೋ ದೋಷ ಐತಂತೆ, ಅದಕ್ಕೆ ದೋಷ ಪರಿಹಾರ ಮಾಡ್ಕೊಂಬರಕ್ಕಂತ ಹೋಗ್ಯವರಲ್ಲ. ದೋಷ ಎಲ್ಲ ಪರಿಹಾರ ಆದಮೇಲೆ ಅವಳಿಗೂ ಆಗುತ್ತೆ ಮಗು. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನೆ ಇರ್ರಿ. ಅಯ್ಯೋ ಆ ಯಮ್ಮನ ಮದುವೆ ಆಗಿರೋದೇ ಒಂದು ದೊಡ್ಡ ದೋಷ ಕಣೋ ಸೀನಾ ನೀನು. ಏನೋ ನೀನು ಆ ಜಮೀನು ಬಿಡಿಸ್ಕೊಟ್ಲು ಅಂತ ಹೇಳಿ ಹೆಂಡ್ತಿ ಅಂತ ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಿ. ನೋಡು ಏನು ಆಸ್ತಿ ಏನಿದ್ರೆ ಏನು ಬಂದಂಗೆ ಹೇಳು. ಮನೆಗೆ ಒಂದು ಅಪ್ಪಯ್ಯ ಅಮ್ಮಯ್ಯ ಅಂತ ಕರೆಯೋ ಒಂದು ಮಗು ಇಲ್ಲ ಅಂತಂದರೆ ಆ ಮನೆನೇ ಅಲ್ಲ. ನೋಡು ಯೋಚನೆ ಮಾಡು. ಸರಿ ಹೋಗು ನೀನು, ಯಾಕೆ ಸಿಟ್ನಾಗ ಇದೆಯಾ? ಹೋಗು. ಮುಂದೆ ಹಿಂಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತನ ಹೇಳ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡು ಮುಂದಕ್ಕೆ ಏನು ಮಾಡಬೇಕು ಅಂಬದ. ಅಯ್ಯೋ ಊರಿನ ಜನ ನನ್ನ ಬಗ್ಗೆ ಹಂಗೆಲ್ಲ ಮಾತಾಡ್ತಾರ? ದೇವ್ರೇ ಇದೇನಪ್ಪ ಇದು? ನನ್ನ ಹೆಂಡತಿಗೆ ಬಂದಿರೋ ದೋಷ ಎಲ್ಲ ಪರಿಹಾರ ಆಗಿ ಆದಷ್ಟು ಬೇಗ ನಮಗೂ ಒಂದು ಮಗು ಆಗಂಗೆ ಮಾಡಪ್ಪ ದೇವ್ರೆ. ಆಡ್ಕೊಂಬರ್ ಬಾಯೆಲ್ಲ ಮುಚ್ಚಿಸ್ಬಿಡ್ಬೇಕು, ಇಲ್ಲ ಅಂದರೆ ನಾವು ಊರಾಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ. ಈ ಸಾವುಕಾರ ಹೇಳ್ದಂಗೆ ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಒಂದು ಮನೆಗೆ ಒಂದು ಮಗು ಇಲ್ಲ ಅಂತಂದರೆ ಆ ಮನೆ ಅನ್ನಿಸ್ಕೊಂಬಲ್ಲ. ಸತ್ಯವಾದ ಮಾತು ಇದು. ಅಯ್ಯೋ ಏನು ಸಾವುಕಾರ ಇವನು ನನಗೆ ಹಿಂಗೆ ಕೆನ್ನಿಗೆ ಬಾರಿಸ್ಬಿಟ್ಟ ಈ ನನ್ನ ಮಗ. ಅಯ್ಯಯ್ಯಪ್ಪ. ಅಯ್ಯೋ ಹೋಗ್ಲಿ ಬಿಡೋ ತಿಪ್ಪೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಈಗ ಅವನ ತಲೆಗೆ ಒಂದು ಸ್ವಲ್ಪನ ಹುಳ ಕೊರಿತಾ ಇರುತ್ತೆ. ನಾನು ಯಾರಾದ್ರೂ ಗಂಡ್ಸಲ್ಲ ಅಂತಂದ್ರೆ ಅವಮಾನ ಆಗುತ್ತೆ ಅಂತೇಳಿ ಅವನ ತಲೆಗೆ ಹುಳ ಬಿಟ್ಟಿದೀವಲ್ಲ. ನಮ್ಮ ಕೆಲಸ ಆಯ್ತು ನಡಿ. ಮುಂದಕ್ಕೆ ಐತಿ ನೋಡ್ಕೆಮನ. ಅವಳಿಗೆ ಈ ಜನ್ಮದಾಗೆ ಮಕ್ಕಳು ಆಗಲೇಬಾರ್ದು. ಆವಾಗಿರೋದು. ನಡಿ, ಏನು ಬೇಜಾರು ಮಾಡ್ಕೋಬೇಡ. ಅಲ್ಲಿ ಟೀ ಕುಡಿಯ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.